ಇವತ್ತು ಬೆಳ್ಳಂಬೆಳಗ್ಗೆಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ರಾಜಣ್ಣ. ಹೈಕಮಾಂಡ್ ಈ ರೀತಿ ಹೇಳಿದೆ, ಏನ್ ಮಾಡ್ತೀರಿ ಅಂತ ಕೇಳಿದ್ರು ಮುಖ್ಯಮಂತ್ರಿಗಳು. ನನಗೆ ನೀವು ಮುಖ್ಯ, ನೀವು ಹೇಳಿದ್ರೆ ಈಗಲೇ ರಾಜೀನಾಮೆ ಅಂತ ಹೇಳಿದ್ರು ರಾಜಣ್ಣ. ಅಲ್ಲೇ ಇದ್ದ ಬಿಳಿಯ ಹಾಳೆ ಮೇಲೆ ರಾಜೀನಾಮೆಯನ್ನ ಗೀಚಿಬಿಟ್ಟಿದ್ರು ರಾಜಣ್ಣ. ಇದು ಸ್ವಾಮಿ ನಿಷ್ಠೆ ಅಂದ್ರೆ, ಇದು ಮುಖ್ಯಮಂತ್ರಿಗಳ ಮೇಲೆ ಇಟ್ಟಿರುವಂತ ಅಚಲವಾದ ನಂಬಿಕೆಯನ್ನು ತೋರಿಸುತ್ತೆ. ನೀವು ಮುಖ್ಯ, ನನಗೆ ಹೈಕಮಾಂಡ್ ಹಿಂಗೆ ಹೇಳಿದೆ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಿ ಹೇಳಿ. ನೀವು ಹೇಳಿದ್ರೆ ನನಗೆ ಪರಮೋಚ್ಚ ಆದೇಶ, ನಿಮ್ಮ ಆದೇಶವನ್ನು ನಾನು ಪಾಲಿಸ್ತೇನೆ ಅಂತ ತಡ ಮಾಡದೆ ರಾಜೀನಾಮೆಯನ್ನ ಅಲ್ಲೇ ಒಂದು ವೈಟ್ ಪೇಪರ್ ತೆಗೆದುಕೊಂಡು ಬರೆದು ಬಿಟ್ಟಿದ್ರು. ಬಹಳ ದೊಡ್ಡ ಕೆಸರತ್ತು, ಮನವೊಲಿಕೆಯ ಕೆಸರತ್ತಿನ ನಂತರ ಆಗಿರುವಂಥ ಘಟನಾವಳಿಗಳಿವೆಲ್ಲವೂ ಕೂಡ 2 ದಿನಗಳ ಹಿಂದೆ ಈ ವಿಷಯ ಬಂದಾಗ ಖಂಡಿತ ತನ್ನ ಪರಮಾಪ್ತ ರಾಜಣ್ಣ ಅವರ ಕುರಿತಂತೆ ಮುಖ್ಯಮಂತ್ರಿಗಳು ಕೂಡ ಒಂದು ರಕ್ಷಣಾತ್ಮಕವಾಗಿ ಹೇಗೆಲ್ಲ ಮನವೊಲಿಸಬೇಕೋ ಹಾಗೆ ಕೈ ಮೀರಿ ಹೋಗಿದೆ ಎನ್ನುವ ಸಂದರ್ಭದಲ್ಲಿ ರಾಜಣ್ಣ ಹಿಂಗಾಗೋಗಿದೆ, ಏನ್ ಮಾಡ್ತೀರಿ ಅಂತ ಕೇಳಿದಾಗ ರಾಜೀನಾಮೆಯ ಇಂಗಿತ ಆಗಿದೆ. ಎಸ್ಟಿ ಸಮುದಾಯದಿಂದ ರಾಜೀನಾಮೆ ಕೊಟ್ಟಿರುವ ಈಗಾಗಲೇ ಬಿ ನಾಗೇಂದ್ರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಂಪುಟದ 2ನೇ ಸಚಿವರ ತಲೆದಂಡ ನೋಡಿ. ಇದಂತ ಕಾಕತಾಳೀಯ ಅಂದ್ರೆ ಇಬ್ಬರು ಕೂಡ ಒಂದೇ ಸಮುದಾಯಕ್ಕೆ ಸೇರಿದವರು. ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಸಚಿವರ 2ನೇ ತಲೆದಂಡ ಇದು. ಮೊದಲ ತಲೆದಂಡ ಬಿ ನಾಗೇಂದ್ರ. ವಾಲ್ಮೀಕಿ ನಿಗಮದ ಅಕ್ರಮದ ಆರೋಪ ಬಂದಾಗ ಜಾರಿ ನಿರ್ದೇಶನಾಲಯ ಅವರನ್ನು ಅರೆಸ್ಟ್ ಮಾಡಿದಾಗ ಅನಿವಾರ್ಯ ಕಾರಣಗಳಿಂದಾಗಿ ಅವರನ್ನು ಸಂಪುಟದಿಂದ ಹೊರಗಿಡಲಾಯಿತು. ಈಗ ಅದೇ ಸಮುದಾಯದ ಮತ್ತೊಬ್ಬ ಹಿರಿಯ ನಾಯಕ ಸಚಿವರಾಗಿದ್ದಂಥವರು ಕೆ.ಎನ್. ರಾಜಣ್ಣ ವಾಲ್ಮೀಕಿ ಸಮುದಾಯದ ಸಚಿವರ ಪೈಕಿ ಇಬ್ಬರು ಮಂತ್ರಿಗಳು ಸಂಪುಟದಿಂದ ಹೊರಗಿಡಬೇಕಾದಂತ ಸನ್ನಿವೇಶದಲ್ಲಿದ್ದಾರೆ. ಬಿ ನಾಗೇಂದ್ರ ಅವರದ್ದು ಭ್ರಷ್ಟಾಚಾರ ಪ್ರಕರಣವಾದರೆ ಕೆ.ಎನ್. ರಾಜಣ್ಣ ಅವರದ್ದು ಮಾತಿನ ಪ್ರಕರಣ. ಹೈಕಮಾಂಡ್ ವಿರುದ್ಧವೇ ಮಾತನಾಡಿದ್ದಾರೆ ಎನ್ನುವ ಕಾರಣ, ಹೈಕಮಾಂಡ್ ತೆಗೆದುಕೊಂಡಂತ ತೀರ್ಮಾನದ ವಿರುದ್ಧವಾದಂಥ ಮಾತನ್ನು ದಾಖಲಿಸಿದ್ರು ಎನ್ನುವ ಕಾರಣ. ಹೀಗಾಗಿ ಇಬ್ಬರು ಸಚಿವರು ತಲೆದಂಡ ಆಗಿದೆ. ಹಾಗೆ ನೋಡಿದ್ರೆ ಈ ಸಮುದಾಯಕ್ಕೆ ಸೇರಿದ ಸಚಿವರು, ಏಕೈಕ ಸಚಿವರು ಅಂದ್ರೆ ಸತೀಶ್ ಜಾರಕಿಹೊಳಿ. ಬೆಳಗಾವಿಯ ಯಮಕನಮರಡಿ ಶಾಸಕರಾಗಿ ಈಗ ಸಚಿವರಾಗಿ ಉಳಿದುಕೊಂಡಿರುವಂಥವರು ಎಸ್ಟಿ ಸಮುದಾಯದಿಂದ ಅಂತ ಹೇಳಿದ್ರೆ ಅದು ಸತೀಶ್ ಜಾರಕಿಹೊಳಿ ಮಾತ್ರ. ರಾಜ್ಯದಲ್ಲಿ 40 ಲಕ್ಷಕ್ಕೂ ಹೆಚ್ಚು ವಾಲ್ಮೀಕಿ ಸಮುದಾಯದ ಮತಗಳಿದ್ದಾವೆ. ಜನಸಂಖ್ಯೆ ಅದಕ್ಕಿಂತ ಹೆಚ್ಚಿರುತ್ತೆ. ಮತಗಳು 40 ಲಕ್ಷಕ್ಕೂ ಹೆಚ್ಚು. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡಬಹುದು, ಅದೇ ಸಮುದಾಯದ ಇನ್ನೊಬ್ಬ ಮುಖಂಡರಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ ಸಂಪುಟದಲ್ಲಿ. ಅದೇ ಸಮುದಾಯದ ಮತ್ತೊಬ್ಬ ನಾಯಕನಿಗೆ ಯಾರಿದ್ದಾರೆ, ರಾಜಣ್ಣನಿಗೆ ಅನ್ಯಾಯ ಆಗಬಾರ್ದು ಇದರಿಂದ ಅಂತ ಹೇಳಿದ್ರೆ ಹೆಂಗೋ ಮಗ ರಾಜೇಂದ್ರ MLC ಇದ್ದಾರೆ, ಮಗನಿಗೆ ಕೊಡಿಸೋಣ ಅಂತ ಹೇಳಿ. ಬಟ್ ಇದೆಲ್ಲವೂ ಕೂಡ ಸುಲಭ ಸಾಧ್ಯನಾ? ಮನೆಯಲ್ಲೇ ಅಧಿಕಾರ ಉಳಿಸಿಕೊಂಡಂಗೆ ಆಗುತ್ತೆ. ಅಪ್ಪನ ಬದಲಿಗೆ ಮಗನಿಗೆ. ಅದನ್ನು ಹೈಕಮಾಂಡ್ ಒಪ್ಕೊಳ್ಳುತ್ತಾ?
ಅದನ್ನು ಸಮರ್ಥನೆ ಮಾಡಿಕೊಳ್ಳಬಹುದಾದಂಥ ನಿರ್ಧಾರ ಅಂತ ಅದು ಅನ್ನಿಸಿಕೊಳ್ಳುತ್ತಾ ಗೊತ್ತಿಲ್ಲ. ರಾಜಕೀಯ ಪಡಸಾಲೆಯಲ್ಲಿ ಅನೇಕ ಲೆಕ್ಕಾಚಾರಗಳಿದ್ದಾವೆ. ನಾಗೇಂದ್ರ ಅವರ ಸಂಪುಟ ಏನು ಸಚಿವ ಸ್ಥಾನ ಇತ್ತು, ಇಲಾಖೆ ಇತ್ತು, ಅದನ್ನು ಬೇರೆಯವರಿಗೆ ವಹಿಸಲಾಗಿದೆ.